ದಿಲ್ಲಿಯ ರಾಜಕೀಯ ಅಂಗಳದಲ್ಲಿ ಈಗ ಒಂದು ಮಹಾ ಸುನಾಮಿ ಎದ್ದಿದೆ. ಕೇವಲ ಒಂದು ಕ್ಯಾಬಿನೆಟ್ ಬದಲಾವಣೆ ಅಲ್ಲ, ಇದು ಇಡೀ ದೇಶದ ರಾಜಕೀಯ ದಿಕ್ಕನ್ನೇ ಬದಲಾಯಿಸುವ ಒಂದು ಬಿರುಗಾಳಿ. ಸ್ನೇಹಿತರೆ, ಕೇಂದ್ರ ಮಂತ್ರಿ ಮಂಡಲದಲ್ಲಿ ಅಂದರೆ ಯೂನಿಯನ್ ಕ್ಯಾಬಿನೆಟ್ನಲ್ಲಿ ನಡೆಯಲಿರುವ ಮಹತ್ವದ ಪುನರ್ರಚನೆ ಬಗ್ಗೆ ಈಗ ದೇಶದಾದ್ಯಂತ ದೊಡ್ಡ ಚರ್ಚೆ ನಡೀತಾ ಇದೆ. ಮಳೆಗಾಲದ ಅಧಿವೇಶನ ಶುರುವಾಗುವ ಮುನ್ನವೇ ಸರ್ಕಾರ ಒಂದು ಅತಿ ದೊಡ್ಡ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದೆ. ಇದು ಕೇವಲ ಖಾತೆಗಳ ಬದಲಾವಣೆ ಅಲ್ಲ ಸ್ನೇಹಿತರೆ, ಇದು ಮುಂದಿನ ಮಹಾಯುದ್ಧಕ್ಕೆ ಅಂದರೆ ಮುಂಬರುವ ರಾಜ್ಯ ಚುನಾವಣೆಗಳಿಗೆ ರಣರಂಗ ಸಿದ್ಧಪಡಿಸುವ ಒಂದು ಬೃಹತ್ ತಂತ್ರ. ರಾಜಕೀಯ ರಂಗದಲ್ಲಿ ಇಂಥದ್ದೊಂದು ಹೈಪ್ ಕ್ರಿಯೇಟ್ ಆಗಿರೋದಕ್ಕೆ ಕಾರಣ ಅಮಿತ್ ಶಾ. ಹೌದು, ದೇಶದ ಅತ್ಯಂತ ಪವರ್ಫುಲ್ ಗೃಹ ಸಚಿವ ಅಮಿತ್ ಶಾ ಈಗ ಉಪ ಪ್ರಧಾನಮಂತ್ರಿ ಆಗಲಿದ್ದಾರಾ ಅನ್ನುವ ಪ್ರಶ್ನೆ ದೊಡ್ಡ ಮಟ್ಟಿನ ಚರ್ಚೆ ಹುಟ್ಟಾಕಿದೆ. ಮತ್ತೊಂದು ಕಡೆ ಮಹಾರಾಷ್ಟ್ರದಿಂದ ರಾತ್ರೋರಾತ್ರಿ ಪ್ರೈವೇಟ್ ಜೆಟ್ನಲ್ಲಿ ದಿಲ್ಲಿಗೆ ಹಾರಿದ ಆ ರಹಸ್ಯ ನಾಯಕರ ಗುಟ್ಟೇನು? ಈ ರಾಜಕೀಯ ಚದುರಂಗದಾಟದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಯಾವುದೇ ದೊಡ್ಡ ಘಟನೆ ನಡೆಯುವ ಮುನ್ನ ಒಂದು ಸೈಲೆಂಟ್ ವಾತಾವರಣ ಇರುತ್ತೆ ಅಲ್ವಾ? ಈಗ ದಿಲ್ಲಿಯಲ್ಲಿ ಇರೋದು ಅದೇ ಸೈಲೆಂಟ್ ವಾತಾವರಣ. ಆದರೆ ತೆರೆಯ ಹಿಂದೆ ನಡೆಯುತ್ತಿರುವ ಲೆಕ್ಕಾಚಾರಗಳು ಮಾತ್ರ ಕಲ್ಪನೆಗೂ ನಿಲುಕದ್ದು. ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಈಗ ಭಾರೀ ಬದಲಾವಣೆಗಳ ಪರ್ವ ಶುರುವಾಗಿದೆ. ರಾಜಕೀಯ ಅಂದರೆ ಸುಮ್ಮನೆ ಕೂತು ಅಧಿಕಾರ ಅನುಭವಿಸೋದಲ್ಲ, ಯಾರು ಕಷ್ಟ ಕಾಲದಲ್ಲಿ ಜೊತೆಯಾಗಿ ನಿಲ್ತಾರೋ ಅವರಿಗೆ ಬಹುಮಾನ ಕೊಡಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಬರಲಿರುವ ಚುನಾವಣೆಗಳಿಗಾಗಿ, ವಿಶೇಷವಾಗಿ ಪಂಜಾಬ್ನಂತಹ ರಾಜ್ಯಗಳಿಗಾಗಿ ಈಗಲೇ ಬೇರುಗಳನ್ನು ಭದ್ರಪಡಿಸಬೇಕು. ಇದೇ ಕಾರಣಕ್ಕೆ ಬಿಜೆಪಿ ಮತ್ತು ಎನ್ಡಿಎ ಮೈತ್ರಿಕೂಟ ತನ್ನ ಬಾಣಗಳನ್ನು ಬತ್ತಳಿಕೆಯಿಂದ ಹೊರತೆಗೆದಿದೆ. ಕ್ಯಾಬಿನೆಟ್ ಪುನರಚನೆ ಅಂದರೆ ಏನು? ಅಸ್ತಿತ್ವದಲ್ಲಿರುವ ಮಂತ್ರಿಗಳ ಖಾತೆ ಬದಲಾಯಿಸುವುದು, ಹೊಸಬರಿಗೆ ಮಂತ್ರಿಗಿರಿ ಕೊಡೋದು ಮತ್ತು ಸರಿಯಾಗಿ ಕೆಲಸ ಮಾಡಿದವರನ್ನ ಕೈಬಿಡೋದು. ಆದರೆ ಈ ಬಾರಿಯ ಬದಲಾವಣೆಗಳು ಭಾರತದ ರಾಜಕೀಯ ನಕ್ಷೆಯನ್ನೇ ಶೇಕ್ ಮಾಡಲಿವೆ ಅನ್ನೋದಂತೂ ಸತ್ಯ. ಸ್ನೇಹಿತರೆ, ಮೊದಲನೇ ಅತಿ ದೊಡ್ಡ ಮತ್ತು ಶಾಕಿಂಗ್ ಅಪ್ಡೇಟ್ ಕಡೆ ಬರೋಣ. ಈ ಕ್ಯಾಬಿನೆಟ್ ರಿಷಫಲ್ನಲ್ಲಿ ಅತ್ಯಂತ ಗ್ಲಾಮರಸ್ ಆದ ಪ್ರಮೋಷನ್ ಯಾರಿಗಾಗಲಿದೆ ಗೊತ್ತಾ? ಅದು ಬೇರೆ ಯಾರು ಅಲ್ಲ, ನಮ್ಮ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ. ಹೌದು, ಮಾಧ್ಯಮಗಳ ವರದಿ ಪ್ರಕಾರ ಅಮಿತ್ ಶಾ ಅವರನ್ನ ಉಪ ಪ್ರಧಾನಮಂತ್ರಿ ಸ್ಥಾನಕ್ಕೆ ಏರಿಸುವ ಸಾಧ್ಯತೆಗಳು ದಟ್ಟವಾಗಿವೆ. ಯೋಚನೆ ಮಾಡಿ, ಗೃಹ ಸಚಿವರಾಗಿ ಈಗಾಗಲೇ ಇಡೀ ದೇಶದ ಭದ್ರತೆಯನ್ನ ನೋಡಿಕೊಳ್ಳುತ್ತಿರುವ ಅಮಿತ್ ಶಾ ಅವರು ಉಪ ಪ್ರಧಾನಿಯಾದರೆ ಅವರ ಪವರ್ ಎಷ್ಟರ ಮಟ್ಟಿಗೆ ಹೆಚ್ಚಾಗಬಹುದು, ಆಡಳಿತದಲ್ಲಿ ಅವರ ಹಿಡಿತ ಎಷ್ಟೊಂದು ಸ್ಟ್ರಾಂಗ್ ಆಗಬಹುದು. ಆದರೆ ದಿಲ್ಲಿಯಲ್ಲಿ ನಡುಕ ಹುಟ್ಟಿಸಿರೋದು ಕೇವಲ ಇದೊಂದು ವಿಚಾರ ಅಲ್ಲ, ಮಹಾರಾಷ್ಟ್ರದಲ್ಲಿ ನಡೆದ ಆ ಒಂದು ರೋಚಕ ಕಾರ್ಯಾಚರಣೆ. ಅದರ ಹೆಸರೇ ಆಪರೇಷನ್ ಟೈಗರ್. ಏನಿದು ಆಪರೇಷನ್ ಟೈಗರ್? ಯಾರು ಈ ಆಪರೇಷನ್ ಮಾಡಿದ್ದು? ಸ್ನೇಹಿತರೆ, ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಪಾಳಯದಿಂದ ಬರೋಬ್ಬರಿ 6 ಜನ ಸಂಸದರನ್ನ ಎನ್ಡಿಎ ಕಡೆಗೆ ಎಳೆದು ತಂಡ ಆ ಬೃಹತ್ ಪ್ಲಾನ್ ಹೆಸರೇ ಆಪರೇಷನ್ ಟೈಗರ್. ಮರಾಠಿ ಮಾಧ್ಯಮಗಳ ಪ್ರಕಾರ ಕಲ್ಯಾಣ ಕ್ಷೇತ್ರದ ಸಂಸದ ಮತ್ತು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರ ಮಗ ಶ್ರೀಕಾಂತ್ ಶಿಂದೆ ಅವರೇ ಈ ಆಪರೇಷನ್ ಟೈಗರ್ನ ಮಾಸ್ಟರ್ ಮೈಂಡ್. ಇದು ಎಂಥ ಸೀಕ್ರೆಟ್ ಆಪರೇಷನ್ ಗೊತ್ತಾ? ಮಹಾರಾಷ್ಟ್ರ ಸರ್ಕಾರದ ಕೇವಲ 2 ಸಚಿವರಿಗೆ ಮತ್ತು ಶಿವಸೇನೆಯ ಬೆರಳೆಣಿಕೆಯ ಜನರಿಗೆ ಬಿಟ್ಟರೆ ಬೇರ್ಯಾರಿಗೂ ಈ ವಿಚಾರದ ಸುಳಿವು ಇರಲಿಲ್ಲ. ಜೂನ್ 16 ಇದು ಆಪರೇಷನ್ನ ಅತಿ ಮುಖ್ಯ ಘಟ್ಟ. ಶ್ರೀಕಾಂತ್ ಶಿಂದೆ ಅವರು ಪ್ರೈವೇಟ್ ವಿಮಾನಗಳನ್ನು ಬುಕ್ ಮಾಡ್ತಾರೆ. ಈ ಬಂಡಾಯ ಸಂಸದರು ಯಾರಿಗೂ ಗೊತ್ತಾಗದಂತೆ ವಿಮಾನವೇರಿ ದಿಲ್ಲಿಗೆ ಬಂದು ಇಳಿಯುತ್ತಾರೆ. ಅಲ್ಲಿಂದ ಅವರನ್ನು ನೇರವಾಗಿ ನೋಯ್ಡಾದ ಒಂದು ಐಷಾರಾಮಿ ಹೋಟೆಲ್ಗೆ ಶಿಫ್ಟ್ ಮಾಡಲಾಗುತ್ತೆ. ಮರುದಿನ ಬೆಳಗ್ಗೆ ಅದೇ ಸಂಸದರು ನೇರವಾಗಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರ ಮುಂದೆ ನಿಂತಿರ್ತಾರೆ. ತಮ್ಮ ಬಂಡಾಯದ ನಿರ್ಣಯದ ಪತ್ರವನ್ನು ಎಲ್ಲರ ಸಹಿಯೊಂದಿಗೆ ಸ್ಪೀಕರ್ಗೆ ಹಸ್ತಾಂತರಿಸ್ತಾರೆ. ಕೇವಲ 24 ಗಂಟೆಗಳಲ್ಲಿ ಇಡೀ ಮಹಾರಾಷ್ಟ್ರದ ರಾಜಕೀಯ ಸಮೀಕರಣವೇ ಬದಲಾಗೋಯಿತು. ಈಗ ಎನ್ಡಿಎ ಮೈತ್ರಿಕೂಟವನ್ನ ಇಷ್ಟೊಂದು ಬಲಪಡಿಸಿದ ಈ ನಾಯಕರಿಗೆ ಬಹುಮಾನ ಸಿಗ್ಬೇಕಲ್ವಾ? ಹೌದು, ಈ ಆಪರೇಷನ್ ಟೈಗರ್ನ ರೂವಾರಿ ಶ್ರೀಕಾಂತ್ ಶಿಂದೆ ಅವರನ್ನ ಕೇಂದ್ರ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳುವ ಸಾಧ್ಯತೆ ಇದೆ. ಅವರ ಜೊತೆಗೆ ಓಂರಾಜೆ ನಿಂಬಾಳ್ಕರ್ ಮತ್ತು ಸಂಜಯ್ ಬಂಡು ಜಾಧವ್ ಅವರಿಗೂ ಕೂಡ ಕೇಂದ್ರದಲ್ಲಿ ಮಂತ್ರಿಗಿರಿ ಭಾಗ್ಯ ಒಲಿಯುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ.
ನೀವೆಲ್ಲರೂ ರಾಘವ್ ಚಡ್ಡಾ ಅವರ ಹೆಸರನ್ನ ಕೇಳಿಯೇ ಇರ್ತೀರಿ. ಆಮ್ ಆದ್ಮಿ ಪಾರ್ಟಿಯ ಪ್ರಮುಖ ನಾಯಕರಾಗಿದ್ದ ಇವರು ಇತ್ತೀಚೆಗಷ್ಟೇ ಎಎಪಿ ಬಿಟ್ಟು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಈಗ ಬರ್ತಿರುವ ಶಾಕಿಂಗ್ ಅಪ್ಡೇಟ್ ಏನಂದ್ರೆ, ಮುಂಬರುವ ಪಂಜಾಬ್ ವಿಧಾನಸಭಾ ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಇದೇ ರಾಘವ್ ಚಡ್ಡಾ ಅವರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ನೀಡುವ ಬಗ್ಗೆ ಗಂಭೀರ ಚಿಂತನೆ ನಡೀತಾ ಇದೆ. ಹೌದು, ಪಂಜಾಬ್ನಲ್ಲಿ ಬಿಜೆಪಿಯ ಬಲವರ್ಧನೆಗೆ ಇವರೇ ಪ್ರಮುಖ ಮುಖವಾಗಲಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದ ಅತಿ ಪ್ರಮುಖ ಖಾತೆಗಳಾದ ರೈಲ್ವೆ ಮತ್ತು ಹಣಕಾಸು ಸಚಿವಾಲಯಗಳ ನಾಯಕತ್ವದಲ್ಲೂ ಮುಂಗಾರು ಅಧಿವೇಶನಕ್ಕೂ ಮುನ್ನ ಬದಲಾವಣೆಗಳು ಆಗಲಿವೆ ಅಂತ ವರದಿಗಳು ಹೇಳುತ್ತಿವೆ. ಹಾಗೆಯೇ ಮಹಾರಾಷ್ಟ್ರದ ಮತ್ತೊಬ್ಬ ಪ್ರಭಾವಿ ನಾಯಕ, ಹೆದ್ದಾರಿ ಮತ್ತು ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಇನ್ನಷ್ಟು ದೊಡ್ಡ ಮತ್ತು ಹೆಚ್ಚಿನ ಜವಾಬ್ದಾರಿಗಳನ್ನು ನೀಡುವ ಸಾಧ್ಯತೆಗಳಿವೆ. ಈಗ ಒಂದು ನಿಮಿಷ ಯೋಚನೆ ಮಾಡಿ, ಯಾಕೆ ಈ ಎಲ್ಲ ಬದಲಾವಣೆಗಳು ಆಗ್ತಾ ಇವೆ? ಬಿಜೆಪಿ ಅಧ್ಯಕ್ಷರಾದ ನಿತಿನ್ ನಬೀನ್ ಅವರು ಈ ವಿಚಾರವಾಗಿ ಮ್ಯಾರಥಾನ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ವರದಿಗಳು ಹೇಳುತ್ತಿವೆ. ಈ ಮೀಟಿಂಗ್ಗಳ ಹಿಂದಿನ ಅಸಲಿ ಅಜೆಂಡಾ ಏನು? ಮೊದಲೇದಾಗಿ ಪಂಜಾಬ್ ಟಾರ್ಗೆಟ್. ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಬಲವಾಗಿದೆ. ಅಲ್ಲಿ ಕಮಲ ಅರಳಿಸಲು ಬಿಜೆಪಿಗೆ ಒಬ್ಬ ಸ್ಟ್ರಾಂಗ್ ಯೂತ್ ಐಕಾನ್ ಬೇಕು. ಆ ಜಾಗವನ್ನ ತುಂಬಲು ಈಗ ರಾಘವ್ ಚಡ್ಡಾ ಅವರನ್ನ ತರಲಾಗ್ತಾ ಇದೆ. ಇನ್ನು ಆಪರೇಷನ್ ಟೈಗರ್ ಮೂಲಕ 6 ಜನ ಸಂಸದರನ್ನ ಕರೆತಂದಿದ್ದಲ್ಲದೆ ಈಗ ಆ ನಾಯಕರಿಗೆ ಕೇಂದ್ರದಲ್ಲಿ ಮಂತ್ರಿಗಿರಿ ಕೊಡುವ ಮೂಲಕ ಏಕನಾಥ್ ಶಿಂದೆ ಅವರ ಶಿವಸೇನೆ ಗುಂಪಿಗೆ ಒಂದು ದೊಡ್ಡ ಮನ್ನಣೆ ಕೊಟ್ಟಂತಾಗುತ್ತದೆ. ಇದು ಉದ್ಧವ್ ಠಾಕ್ರೆ ಅವರಿಗೆ ನೇರವಾಗಿ ಕೊಡ್ತಾ ಇರುವ ಮಾಸ್ಟರ್ ಸ್ಟ್ರೋಕ್. ಇನ್ನು ರೈಲ್ವೆ ಮತ್ತು ಫೈನಾನ್ಸ್ನಂತಹ ದೊಡ್ಡ ಖಾತೆಗಳಲ್ಲಿ ನಾಯಕತ್ವ ಬದಲಾವಣೆ ಮತ್ತು ಅಮಿತ್ ಶಾ ಅವರನ್ನ ಉಪಪ್ರಧಾನಿ ಮಾಡುವುದು, ಇದು ಕೇವಲ ಹೆಸರುಗಳ ಬದಲಾವಣೆ ಅಲ್ಲ, ಇದು ಆಡಳಿತದ ವೇಗವನ್ನು ಹೆಚ್ಚಿಸುವ ಮತ್ತು ವಿರೋಧ ಪಕ್ಷಗಳಿಗೆ ನಾವು ಇನ್ನಷ್ಟು ಬಲಶಾಲಿಯಾಗಿದ್ದೇವೆ ಎಂದು ತೋರಿಸುವ ತಂತ್ರ. ಇನ್ನೊಂದು ಕಡೆ ಮಹಾರಾಷ್ಟ್ರದ ಮತ್ತೊಬ್ಬ ಘಟಾನುಘಟಿ ನಾಯಕನಿಗೂ ಈಗ ಬಿಗ್ ಆಫರ್ ಕಾದಿದೆ. ಅವ್ರು ಬೇರೆ ಯಾರು ಅಲ್ಲ, ನಾವು ಮೊದಲೇ ಹೇಳಿದಂತೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ. ಹೌದು, ಮಹಾರಾಷ್ಟ್ರ ಮೂಲದವರೇ ಆದ ನಿತಿನ್ ಗಡ್ಕರಿ ಅವರ ಕೆಲಸದ ವೇಗ ಇಡೀ ದೇಶಕ್ಕೆ ಗೊತ್ತಿದೆ. ಇದೇ ಕಾರಣಕ್ಕೆ ಮುಂಬರುವ ಕ್ಯಾಬಿನೆಟ್ ಪುನರಚನೆಯಲ್ಲಿ ಅವರಿಗೆ ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿಗಳನ್ನು ನೀಡುವ ಸಾಧ್ಯತೆಗಳಿವೆ ಅಂತ ವರದಿಗಳು ಹೇಳ್ತಾ ಇವೆ. ಒಂದೆಡೆ ಶಿಂದೆ ಬಣಕ್ಕೆ ಕ್ಯಾಬಿನೆಟ್ ಸ್ಥಾನ, ಇನ್ನೊಂದು ಕಡೆ ಗಡ್ಕರಿ ಅವರಿಗೆ ದೊಡ್ಡ ಜವಾಬ್ದಾರಿ. ಖಂಡಿತವಾಗಿಯೂ ಮಹಾರಾಷ್ಟ್ರ ರಾಜ್ಯಕ್ಕೆ ಈ ಬಾರಿ ಸಿಂಹಪಾಲು ಸಿಗೋದು ಗ್ಯಾರಂಟಿ. ಹಾಗಾದರೆ ಮುಂದೇನಾಗುತ್ತೆ? ಈ ಕ್ಯಾಬಿನೆಟ್ ರಿಷಫಲ್ ಆದ ನಂತರ ದೇಶದ ರಾಜಕೀಯ ಚಿತ್ರಣ ಹೇಗಿರುತ್ತೆ? ಮುಂಗಾರು ಅಧಿವೇಶನ ಶುರುವಾದಾಗ ಸಂಸತ್ತಿನ ಒಳಗೆ ನಾವು ಒಂದು ಹೊಸ ಟೀಮ್, ಹೊಸ ಶಕ್ತಿಯನ್ನು ನೋಡಲಿದ್ದೇವೆ. ಅಮಿತ್ ಶಾ ಉಪಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ್ರೆ ಸರ್ಕಾರದ ಪ್ರತಿಯೊಂದು ನಿರ್ಧಾರದಲ್ಲೂ ಅವರ ಖಡಕ್ ಶೈಲಿ ಇನ್ನಷ್ಟು ಪ್ರಬಲವಾಗಿ ಕಾಣಿಸುತ್ತೆ. ಇತ್ತ ಪಂಜಾಬ್ನಲ್ಲಿ ರಾಘವ್ ಚಡ್ಡಾ ಅವರ ಮಂತ್ರಿಗಿರಿಯಿಂದ ರಾಜಕೀಯ ಸಮೀಕರಣಗಳು ಉಲ್ಟಾ ಪಲ್ಟಾ ಆಗಲಿವೆ ಮತ್ತು ಮಹಾರಾಷ್ಟ್ರದಲ್ಲಿ ಶಿಂದೆ ಬಣ ಇನ್ನಷ್ಟು ಬಲಿಷ್ಠವಾಗಿ ಮುಂಬರುವ ದಿನಗಳಲ್ಲಿ ಯಾವುದೇ ವಿರೋಧಿಗಳ ಆಟ ನಡೆಯದಂತೆ ಮಾಡೋದು ಗ್ಯಾರಂಟಿ. ಸ್ನೇಹಿತರೆ, ರಾಜಕೀಯ ಅಂದರೆ ಸುಮ್ಮನೆ ಒಂದು ಕುರ್ಚಿಯ ಆಟ ಅಲ್ಲ, ಅದು ಒಂದು ನಿರಂತರವಾದ ಚದುರಂಗ. ಇಲ್ಲಿ ಒಂದು ಸಣ್ಣ ನಡೆ ಇಡೀ ಯುದ್ಧದ ಫಲಿತಾಂಶವನ್ನೇ ಬದಲಾಯಿಸಿಬಿಡುತ್ತೆ. ಆಪರೇಷನ್ ಟೈಗರ್ನ ಸೀಕ್ರೆಟ್ ಪ್ಲಾನ್ಗಳಿಂದ ಹಿಡಿದು ಅಮಿತ್ ಶಾ ಅವರ ಪ್ರಮೋಷನ್ವರೆಗೆ ಇವೆಲ್ಲವೂ ಕೇವಲ ನ್ಯೂಸ್ ಅಲ್ಲ, ಇದು ನಾಳಿನ ಭಾರತದ ಭವಿಷ್ಯ ಬರೆಯಲಿರುವ ಹೊಸ ಇತಿಹಾಸದ ಮುನ್ನುಡಿ. ಕಾಲಚಕ್ರ ಉರುಳಿದಂತೆ ಈ ರಾಜಕೀಯ ಹೈಡ್ರಾಮಾದಲ್ಲಿ ಇನ್ನೇನು ಟ್ವಿಸ್ಟ್ಗಳು ಸಿಗಲಿವೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಅಮಿತ್ ಶಾ ಅವರು ಉಪಪ್ರಧಾನಿ ಆಗೋದು ದೇಶಕ್ಕೆ ಎಷ್ಟು ಲಾಭದಾಯಕ? ಹಾಗೆ ಆಪರೇಷನ್ ಟೈಗರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.